ಬಂದಿರಿ? ಅಲ್ಲ, ಇವತ್ತು ದಾಸನಾಥ ಸದಾಶಿವನ ಜಾತ್ರೆ ಅಂತ ಗೊತ್ತಿದ್ದು ಇನ್ನೂ ನಿನ್ನ ಪೂಜಾ ಕಾರ್ಯ ಮುಗಿದಿಲ್ವೇ? ರೀ, ಈಗ ತಾನೇ ಪೂಜೆ ಮಾಡ್ತಾ ಇದ್ದೀನಿ. ನೀವು ಆ ಬಸವನನ್ನು ತೆಗೆದುಕೊಂಡು ಹೋಗಿ ಹೊಳಿಗೆ ಹೋಗಿ ಮೈ ತೊಳ್ಕೊಂಡು ಬಂದ್ರಾ? ಹುಚ್ಚಿ, ಹೊಳಿಗೆ ಹೋಗಿ ಎತ್ಕೊಂಡು ಮೈ ತೊಳ್ಕೊಂಡು ಅವಕ್ಕೆ ಶೃಂಗಾರ ಮಾಡಿ ಅವಕ್ಕೆ ಆರತಿ ಪೂಜೆ ಮಾಡಿ ಊರು ತುಂಬ ಮೆರವಣಿಗೆ ಮಾಡಿ ಒಳ್ಳೆ ದನಗಳು ಗೂಟಕ್ಕೆ ಕಟ್ಟಿ ಮೇವು ಹಾಕಿ ಬಂದ ನಾನು. ಹೌದೇನ್ರಿ? ರೀ, ನಾನು ನೈವೇದ್ಯ ಮಾಡಿ ಆರತಿ ಮಾಡಿ ಆ ದೇವರಲ್ಲಿ ಬೇಡಿಕೊಂಡು ಬಂದೇ ರೀ. ಹೌದಾ ತಂದೆ ಬಸವೇಶ್ವರ, ದಾಸನಾಥ ಸದಾಶಿವ ಜಾತ್ರೆ ನಿಮಿತ್ತವಾಗಿ ಈ ನಿನ್ನ ಪೂಜಾ ಕಾರ್ಯಕ್ರಮವನ್ನು ನನ್ನ ಹೆಂಡತಿ ನಿರ್ವಿಘ್ನವಾಗಿ ಮಾಡಿದ್ದಾರೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಬಿರುದು ಬರಬೇಕಾದ್ರೆ ಅದಕ್ಕೆ ನೀನೇ ಕಾರಣ ತಂದೆ, ನೀನೇ ಕಾರಣ. ಹಗಲು ರಾತ್ರಿ ಅನ್ನದೆ, ಮಳಿ ಬೆಳೆ ಬಿಸಿಲು ಚಳಿ ಬಿಸಿಲು ಎನ್ನದೆ ಈ ರೈತನ ಜೊತೆ ಹಗಲಿರಲು ದುಡಿದು ಈ ರೈತನ ಯಶಸ್ವಿಗೆ ನೀನೇ ಕಾರಣ ತಂದೆ. ರೈತನೇ ರಾಷ್ಟ್ರದ ಸಂಪತ್ತು, ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಜನ ಹೇಳ್ತಾರೆ. ರೈತ ರಾಷ್ಟ್ರದ ಬೆನ್ನೆಲುಬು ಆದರೆ ರೈತನಿಗೆ ಬೆನ್ನೆಲುಬು ನೀನೇ ಬಸವಣ್ಣ, ನೀನೇ. ಯಾಕಂದ್ರೆ ಈ ರೈತನಿಗೆ ಈ ಬಸವಣ್ಣ ಎರಡು ಕಣ್ಣಿದ್ದ ಹಾಗೆ. ತಂದೆ, ನಾನು ನಿನ್ನಲ್ಲಿ ಒಂದು ಅರಿಕೆ ಮಾಡ್ಕೋದೇನೆಂದ್ರೆ, ಈ ನೇಗಿಲು ಹಿಡುವ ರೈತನ ಕೈಗೆ ಶಕ್ತಿ ಕೊಡು, ಬಸವ ಎಂದು ಭಕ್ತಿಯಿಂದ ಬೇಡುವ ಜನರಿಗೆ ಮುಕ್ತಿ ಕೊಡು. ಇದೇ ಇದೇ ನಾನು ನಿನ್ನ ಕೇಳುವಲ್ಲಿ ಆಸರೆ. ಸ್ವಾಮಿ, ಎಂತ ಉದಾರ ಭಕ್ತಿ ರೀ ನಿಮ್ದು. ಗೌರಿ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲೆಂಬ ನೀತಿಯನ್ನ ನೀ ಅರಿತಿಲ್ವೇ? ನಿನ್ ಗೊತ್ತಿಲ್ಲ. ರೈತ ಮೈಗಲ್ಲತನದಿಂದ ಸೋಮಾರಿಯಾಗಿ ರೌಡಿಸಂ ನಿಂತು ನೇಗಿಲು ಹಿಡಿದು ರೈತಗೆ ಕೆಲಸ ಮಾಡದೆ ಹೋದರೆ, ರೈತ ಕಳ್ಳ ಸುಳ್ಳರ ಬೆನ್ನು ಹತ್ತಿದರೆ ಈ ಜಗದ ಜನರ ಅನ್ನದ ಗತಿಯೇನು? ಅಷ್ಟೇ ಅಲ್ಲದೆ ಹಸಿವು ತಾಳದೆ ಎಷ್ಟೇ ಶ್ರೀಮಂತ ವ್ಯಕ್ತಿ ಇದ್ದರೂ ಕೂಡ ಹಸಿವು ಹಸಿವು ಎಂದು ಪರದಾಡುತ್ತಾನೆಯೇ ಅನ್ನವಿಲ್ಲದೆ. ಅದಕ್ಕಾಗಿ ಆ ನನ್ನ ತಂದೆ ಬಸವೇಶ್ವರನ ಹತ್ತಿಲ್ಲ, ನೇಗಿಲಿನ ರೈತನ ಕೈಗೆ ಶಕ್ತಿ ಕೊಡು ಎಂದು ಬೇಡಿಕೊಂಡೆ. ಹೌದು ಸ್ವಾಮಿ, ಸದಾ ಕಾಲ ಮಳೆಯಾಗಿ ಈ ಭೂಮಿ ತಾಯಿ ಬೆಳೆದರೆ ಈ ಮಣ್ಣಿನಲ್ಲಿ ಚಿನ್ನ ಆಗಬಹುದು ಸ್ವಾಮಿ. ನಿಜ ಗೌರಿ ಮಾತು, ನಿನ್ನ ಮಾತು ನಿಜ. ಮಣ್ಣಿನ ಮಕ್ಕಳಾದ ನಾವು ಮಣ್ಣನ್ನೇ ನಂಬಿದ್ದೇವೆ. ಈ ರೈತನಿಗೆ ಮಣ್ಣೇ ಕಣ್ಣು, ಮಣ್ಣೇ ಸಂಪತ್ತು. ಮಣ್ಣಿನಲ್ಲೇ ಸಕಲ ಚರಾಚರ ಜೀವಿಗಳು ಉದ್ಭವಿಸಿತು, ಮಣ್ಣಿನಿಂದಲೇ ಗುಡಿಗೋಪುರಗಳು ಇರುವುದು. ಇದೇ ಮಣ್ಣನ್ನು 12ನೇ ಶತಮಾನದಲ್ಲಿ ವಚನಕಾರಂತ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುದೇವ, ಬಸವಣ್ಣ ಈ ಮಣ್ಣಿನ ಬಗ್ಗೆ ಎಷ್ಟೊಂದು ವರ್ಣಿಸಿದ್ದಾರೆ ಗೊತ್ತಾ? ಮಣ್ಣಿಂದ ಕಾಯ, ಮಣ್ಣಿಂದ ಮಣ್ಣಿಂದ ಕಾಯ, ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರುಶನಗಳೆಲ್ಲ. ಮಣ್ಣು ಬಿಟ್ಟರೆ ನಿನಗ ಆಧಾರವಿಲ್ಲ, ಅನ್ನಗಳಿರೆಲ್ಲ ಕೇಳಿರೆಲ್ಲ. ಮಣ್ಣಿಂದ ಕಾಯ, ಮಣ್ಣಿಂದ ಮಣ್ಣಿಂದ ಕಾಯ, ಮಣ್ಣಿಂದ. ಈ ರೀತಿ ಮಣ್ಣನ್ನು ಎಷ್ಟು ವರ್ಣನೆ ಮಾಡಿದರೆ, ಆದರೆ ದೇಶದ್ರೋಹಿಗಳು, ನಾಡನಾಳುವ ದೊರೆಗಳು, ಹಗಲು ದರೋಡೆಕೋರರು ಅದೇ ಮಣ್ಣನ್ನು ಕಳುವು ಮಾಡಿ ಕೋಟ್ಯಾಧಿಪತಿಗಾಗಿದ್ದಾರೆ ಇವತ್ತಿನ ದುನಿಯಾದಲ್ಲಿ. ಸ್ವಾಮಿ, ಅಲ್ಲಿವರೆಗೆ ನಿಮಗೆ ವಿಚಾರ ಯಾಕ್ರಿ? ಗೌರಿ, ಅವರ ವಿಚಾರ ಯಾಕೆಂದು ನಾವು ಕೈ ಕಟ್ಟಿಕೊಂಡು ಕುಳಿತಿದ್ದರೆ, ಅಂದು ಭಾರತ ದೇಶ ಸ್ವತಂತ್ರ ಹೋರಾಟಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯರೆಂದು ಖ್ಯಾತಿಯಾದವರು. ಸುಭಾಷ್ ಚಂದ್ರ ಬೋಸ್, ನೀವು ರಕ್ತ ಕೊಟ್ಟರೆ ನಾವು ಸ್ವತಂತ್ರ ಕೊಡ್ತೀನಿ ಎಂದು ಹೇಳಿದರು. ಮಹಾತ್ಮ ಗಾಂಧೀಜಿಯವರು ಮಾಡುವಿಲ್ಲವೇ ಮಡಿ ಎಂದು ಹೇಳಿದರು. ಆ ಎಲ್ಲ ಮಹನೀಯರು ಕೈ ಕಟ್ಟಿ ಕುಳಿತಿದರೆ ಇಂದಿಗೂ ಕೂಡ ನಾವು ಆ ಕೆಂಪು ಕೋಟೆ ಬ್ರಿಟಿಷರ ಕೈ ಕೆಳಗೆ ಗುಲಾಮರಾಗಿರ್ತಿದ್ದೀವಿ ಕಣೆ, ಗುಲಾಮರಾಗಿರ್ತಿದ್ದೀವಿ. ಶಬಾಷ್ ಮಾಮಾ, ಶಬಾಷ್. ಮಾಡು ಇಲ್ಲವೇ ಮಡಿ ಎಂದು ಹೇಳಿದ ಮಹಾತ್ಮ ಗಾಂಧೀಜಿಯವರ ವಾಣಿಯಂತೆ ಕೊಲೆ ಮಾಡಿದವರು ಕೊಲೆಗೈಲೇಬೇಕೆಂದು ಹೇಳಿದ ಸುಭಾಷ್ ಚಂದ್ರ ಬೋಸರ ನುಡಿಯಂತೆ ನೋಡಿ ತಪ್ಪಿದ ನಾಡಿ ಕತ್ತರಿಸಲೇಬೇಕು ಮಾಮ, ಕತ್ತರಿಸಲೇಬೇಕು. ಹೌದು ಮಾಮ, ನೀತಿ ನಿಯಮವನ್ನು ತಪ್ಪಿಸಿ ನಡೆದವರ
ಕತ್ತನ್ನೇ ಕಡಿಯಬೇಕು. ಹಳ್ಳಿಯಿಂದ ದಿಲ್ಲಿವರೆಗೆ ಸುಳ್ಳು ಮೋಸ ವಂಚನೆಯಿಂದ ಸುಲಿಗೆ ಮಾಡುತ್ತಿರುವವರನ್ನ ಶೂಲಕ್ಕೇರಿಸಬೇಕು. ಅಂದಾಗ ಈ ಮಣ್ಣಿನಲ್ಲಿ ಹುಟ್ಟಿದ ನಮಗೆ ಮನಸ್ಸು ಬರುತ್ತದೆ. ಎಂತ ವಿಚಾರ ಹೇಳ್ರಿ, ಈಗ ಬಂದಿರಾ? ಹೌದು, ನಿಮ್ಮ ಓದು ಚೆನ್ನಾಗಿದೆ ತಾನೆ? ಹೌದು ಮಾಮ, ಇಬ್ಬರು ರ್ಯಾಂಕ್ ಲಿಸ್ಟ್ ಅಲ್ಲೇ ಇದ್ದೀವಿ. ರೀ, ಎಷ್ಟೇ ಆದ್ರೂ ನನ್ನ ತಮ್ಮಂದಿರಲ್ವಾ? ಹೌದಕ್ಕ, ದಿನ ಬೆಳಗಾದರಿ ನಡೆಯುವ ಕೊಲೆ, ಸುಲಿಗೆ, ಅತ್ಯಾಚಾರ ಇವನ್ನು ಪತ್ರಿಕೆಯಲ್ಲಿ ನೋಡಿದರೆ ಈ ಸಮಾಜದಲ್ಲಿ ನಾನೇ ಮೊದಲು ಸಿದ್ಧನಾಗಿ ನಿಂತು ಓದಿನಿಂದ ಮುಂದೆ ಬಂದು ಈ ಮಣ್ಣಿನ ಋಣ ತೀರಿಸುತ್ತೇನೆ. ನಿಜ ಅಣ್ಣ, ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಸ್ಫೂರ್ತಿ ಆದಂತೆ ಎಂದು ನಾನು ಕೂಡ ನಿನ್ನ ಸುಖ ದುಃಖದಲ್ಲಿ ಭಾಗಿಯಾಗಿ ಈ ಮಣ್ಣಿನ ಋಣ ತೀರಿಸ್ತೀನಿ. ನಿಮ್ಮಂತ ಅಳಿಯನರ ಪಡೆದ ನಾನೇ ಧನ್ಯ. ಹೌದು, ಅಂದು 15 ವರ್ಷಗಳ ಹಿಂದೆ ನಿಮ್ಮ ತಂದೆಗೆ ನಾ ಕೊಟ್ಟ ಮಾತು ಸಾರ್ಥಕವಾಯಿತು. ಮಾಮ, 15 ವರ್ಷದ ಹಿಂದಿನ ಚರಿತ್ರೆ ಏನಂತ ಹೇಳು ಮಾಮ, ಹೇಳು. ಹೌದು ಮಾಮ, ನಮ್ಮ ತಂದೆಗೆ ನೀವು ಕೊಟ್ಟ ಮಾತಿನಲ್ಲಿ ನಮಗೂ ಅರ್ಧ ಭಾಗವಿರಲಿ. ಅವನ ರಕ್ತದಿಂದ ಜನಿಸಿದ ನಾವು ನಮ್ಮ ರಕ್ತದಿಂದ ಅದನ್ನು ಬರೆದು ನಿಮ್ಮ ಮಾತನಾಡಿಸ್ಕೊಡ್ತೇವೆ. ತಮ್ಮಂದಿರ, ಅಕ್ಕ, ಏಕಕ್ಕಾಯಿ ನಿನ್ನ ಕಣ್ಣಲ್ಲಿ ನೀರು. ನನ್ನ ತಂದೆ ಈ ನಾಡಿನ ಶ್ರೇಷ್ಠ ದೇವರೆಂದು ಹೇಳುತ್ತಿದ್ದ ನೀನು ಇಂದು ಏಕಕ್ಕಾಯಿ ನಿನ್ನ ಕಣ್ಣಲ್ಲಿ ನೀರು. ನನ್ನ ಹೆತ್ತಪ್ಪ ಯಾರ ಕೈವಶದಿಂದ ಸತ್ತನ ಅಥವಾ ತನ್ನ ಧರ್ಮ ಪತ್ನಿ ತೀರಿಕೊಂಡ ಎಂದು ಸತ್ತಳನ? ಹೇಳಕ್ಕ, ಹೇಳು. ನೋಡು ತಮ್ಮಂದಿರ, ಆ ಕಾರಣ ಏನು ಅಂತ ಕೇಳ್ಬಿಡ್ರಪ್ಪ, ಕೇಳ್ಬಿಡಿ. ನಾ ಹೇಳುವರೆಗೂ ಆ ಮಾತನ್ನು ನೀವು ಮರಳಿ ಕೇಳ್ಬಿಡಿ ತಮ್ಮ. ಹೌದು ಮಾಮ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಎಂಬಂತೆ ಶ್ರೀರಾಮನ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಅವರ ಕೀರ್ತಿ ಬೆಳಗಿ ರಾವಣ ರಾಜ್ಯವಾಗಿ ಆಳುತ್ತಿರುವಂತವರನ್ನು ಒದ್ದು ಹಾಕಿ ನಾವೇ ಪುಂಡರೆಂದು ಮೆರೆದಾಡುವ ಆ ಪ್ರಕಾಶ್ ಗೌಡನಂತವರ ಕಣ್ಣು ಕಿತ್ತು ನಾವು ಈ ನಾಡಿನ ಉತ್ತಮ ಮನೆತನದವರೆಂದು ಹೆಸರುಗೊಳ್ಳುತ್ತೇವೆ. ಹೌದು ಅಳಿಯಂದ್ರೆ, ಕೆಲವೊಂದು ಮಾತು ಕೊಟ್ಟಲ್ಲಿ ನಾನೊಂದು ಮಾತು ನಿಜ ಹೇಳ್ತೇನೆ. ನಿಮ್ಮ ತಂದೆ ಉತ್ತಮ ರೈತ ನೆನೆಸಿಕೊಂಡು ಶ್ರೇಷ್ಠ ರಾಜಕಾರಣಿಯಾಗಿ ರಾಮರಾಜ್ಯದ ಕನಸನ್ನು ಹೊತ್ತಿದ್ದವರು ನಿನ್ನ ತಂದೆ. ಆ ನಿನ್ನ ತಂದೆ ನನ್ನಿಬ್ಬರು ಮಕ್ಕಳನ್ನ ನಿನ್ನ ಹೆತ್ತ ಮಕ್ಕಳಿಂದ ಜೋಪಾನ ಮಾಡೆಂದು ಉತ್ತಮರ ಮನೆತನ ಸಾಧಿಸಲಿಕ್ಕೆ ಹೆತ್ತವರ ಮಕ್ಕಳೆಂದು ಜೋಪಾನ ಮಾಡೆಂದು, ಅದೇ ರೀತಿಯಾಗಿ ಧರ್ಮದ ದಾರಿ ಸಾಗಿಸಲೆಂದು ನ್ಯಾಯದ ಪತಾಕೆ ಹಾರಿಸಿ ಅನ್ಯಾಯದ ವಿರುದ್ಧ ಹೋರಾಡಿ ಈ ರಮಾನಂದನ ಮನೆಯನ್ನ ಉತ್ತಮರ ಮನೆತನ ಮಾಡು ಎಂದು ನನ್ನ ಕಣ್ಣಿಂದ ವಚನ ತೆಗೆದುಕೊಂಡಿದ್ದಾರೆ. ಆ ಮಾತನ್ನ ನಡೆಸ್ತೀರೇನಪ್ಪ? ಆಯ್ತು ಮಾಮ, ಆಯ್ತು. ನೀವು ಬಚ್ಚಿಟ್ಟ ಸತ್ಯವನ್ನು ನೀವೇ ಎಚ್ಚರಿಸಿದಾಗ ಕೆಚ್ಚಲೆಯ ವೀರರಾಗಿ ನ್ಯಾಯದ ಮತ್ತನ್ನು ಹಿಡಿದು ಅನ್ಯಾಯದ ಸದ್ದನ್ನು ಕೊಚ್ಚಿ ಹಾಕಿ ನೀವು ಅಪ್ಪನಿಗೆ ಕೊಟ್ಟ ಮಾತನ್ನು ನಾವು ನೆರವೇರಿಸಿಕೊಡ್ತೀವಿ ಮಾಮ. ಈ ಮಾತು ಸತ್ಯ. ಹೌದು ಮಾಮ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಎಂಬಂತೆ ಶ್ರೀರಾಮನ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಅವನ ಕೀರ್ತಿ ಬೆಳಗಿ ರಾವಣ ರಾಜ್ಯವಾಗಿ ಆಳುತ್ತಿರುವಂತವರನ್ನು ಒದ್ದು ಹಾಕಿ ನಾವೇ ಪುಂಡರೆಂದು ಮೆರೆದಾಡುವ ಆ ಪ್ರಕಾಶ್ ಗೌಡನಂತವರ ಕಣ್ಣು ಕಿತ್ತು ಅಪ್ಪನ ಹೆಸರನ್ನು ಈ ನಾಡಿನ ಉಸಿರಲ್ಲಿ ಉಳಿಸಿ ನಾವು ಉತ್ತಮರ ಮನೆತವರೆಂದು ಹೆಸರುಗಳಿಸ್ತೀವಿ. ಈ ನನ್ನ ಮಾತು ಸತ್ಯ ಮಾಮ. ನೋಡ್ರಿ, ನ್ಯಾಯಕ್ಕೆ ಅಕ್ಕನಾಗಿ, ಮಮತೆಗೆ ತಾಯಿಯಾಗಿ, ದುಷ್ಟರಿಗೆ ದುರ್ಗಿಯಾಗಿ, ಈ ನಿಮ್ಮ ಸಾಹಸಕ್ಕೆ ಸಿಂಹ ರಾಣಿಯಾಗಿ ಈ ಮಾತು ಸತ್ಯ ರೀ. ಈ ಮಾತನ್ನು ನಡೆಸಿಕೊಡುತ್ತೇನೆ ರೀ. ನಮ್ಮ ತಮ್ಮಂದರು ಆಗ ಚಿಕ್ಕವರಿದ್ರು, ಈಗ ಬೆಳೆದು ರಾಜ ಹುಲಿಯಾಗಿ ನಿಂತುಬಿಟ್ಟಿದ್ದಾರೆ. ಇನ್ನು
ನೀನು ಯಾವ ಬಂಡ ಸಮಾಜಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ರೀ. ರೀ ತಮ್ಮಂದಿರ ಬನ್ರಪ್ಪ ಇಲ್ಲೇ. ಚುಕ್ಕಿ ಚುಕ್ಕಿದ್ದಾರೆ. ರೀ ನಮ್ಮ ತಮ್ಮಂದ್ರಿಗೆ ದೃಷ್ಟಿ ತೆಗಿತಂತಲ್ರಿ. ಇಲ್ಲೆಲ್ಲ ಕುಂತು ಬಂದು ನಮ್ಮ ತಮ್ಮಂದ್ರನ್ನ ನೋಡ್ತಾ ಇದ್ದಾರ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊರ ಹುಡುಗಿಯರ್ ಕಣ್ಣು ನಮ್ಮ ತಮ್ಮನ ಮೇಲೆ ಬೀಡಿ ಇರ್ಲಪ್ಪ. ಹೌದು ಹೌದು ಹೌದು, ನಿನ್ನ ತಮ್ಮಂದ್ರು ಒಬ್ಬ ಶಿವರಾಜ್ ಕುಮಾರ್ ಆಗ್ಯಾನ, ಒಬ್ಬ ದರ್ಶನ್ ಆಗ್ಯಾರ. ನೆದರ್ ಬೇದ ಏನಾಗ್ತೈತಿ? ರೀ ಬನ್ರಿ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಹಾಡಿ ಸೇರೋಣ. ಹಾಗೆ ಆಗಲಿ ಗೌರಿ. ಕೂಡಿ ಬಾಳುವ ಈ ಮನೆಯಲ್ಲಿ ಬೆಳಗುತ್ತಿದೆ ಇತ್ತು ನನ್ನ ದೀಪ. ಚಿಕ್ಕಿ 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 ತಾರೆಗಳ ಹಕ್ಕಿ ಕೊಡಿನಲ್ಲಿ ಬೆಳಕಿನ ಊಟವೇ. ಚಿಕ್ಕಿ 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 ತಾರೆಗಳ ಫೋಟೋವೇ. ಹಕ್ಕಿ ಕೊಡಿನಲ್ಲಿ ಬೆಳಕಿನ ಊಟವೇ. ಆಸೆ ಬಂದು ಬಿತ್ತು, ಆಸೆ ಬಂದು ಬಿತ್ತು, ಆಸೆ ಬಂದು ಬಿತ್ತು, ಆಸೆ ಬಂದು ಬಿತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಇದು ಏಳು ಏಳು ಜನ್ಮ
ಭಾಳ ತನದಿರಿ ಒಳಗೋಗಿ ಡ್ರೆಸ್ ಬದಲಾಯಿಸ್ಕೊಂಡ್ಬರೋರಿ. ಆಯ್ತು ಮಾಮ, ನೀವು ಬೇಗ ಬನ್ನಿ. ಆಹಾ ಹಾ ರೀ, ನೀವು ಎತ್ತುಗಳನ್ನು ಕಟ್ಟಿಕೊಂಡು ಮನೆಗೆ ಬನ್ರಿ, ಎಲ್ಲ ಸೇರಿ ಊಟ ಮಾಡಿರಂತೆ. ಆಹಾ ನಾ ಎತ್ತ ಕಟ್ಟಿದ್ದು ಆಯ್ತು, ಮೇವು ಹಾಕಿದ್ದು ಆಯ್ತು, ನಿನ್ನ ತಮ್ಮಂದ್ರೆ ನಿನ್ನ ಎದುರು ತೆಗೆದದ್ದು ಆಯ್ತು. ಈ ಪತಿರಾಯನ ಖುಷಿ ಪಡಿಸೋದಿಲ್ವೇ? ಏನ್ರಿ, ನಿಮಗೆ ಖುಷಿ ಪಡಿಸ್ಬೇಕಾ? ಮತ್ತೆ ಆಗ್ಲಿ ರೀ, ನೀವು ಹೇಳಿದಂತೆ ಆಗ್ಲಿ. ಆಕಾಶಕ್ಕೆ ಚುಕ್ಕಿ ಚಂದ, ಬಾನಲ್ಲಿ ತೇಲಾಡುವ ಹಕ್ಕಿ ಚಂದ, ನನಗೆ ನನ್ನ ಹೆಂಡತಿ ನೀನೇ ಚಂದ, ಹಾಡುಬಾರಿ ಒಂದು ಪ್ರೇಮ ಗೀತೆಯನ್ನ. ನಿನಗಾಗಿ ನನಗಾಗಿ ಕೊನೆವರೆಗೂ ಬದುಕಬೇಕು ನನ್ನಲವೇ ನೀದಾರೆ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಗೆಳೆಯ ನನ್ನ ಒಡೆಯ, ಓ ಗೆಳೆಯ ನನ್ನ ಒಡೆಯ, ನನ್ನ ಬಾಳಿಗೆ ಬೆಳಗೋದೇನೆ, ನನ್ನ ಉಸಿರಿಗೆ ಉಸಿರೋದೇನೆ, ನೀಡು ರೀ, ಏನು ಅಂದ್ರೆ ಏನು? ಆಗ್ಲೇ ಏನೋ ಕೇಳಿದ್ರಲ್ಲ, ಅದೇ ಸಿಹಿ ಮುತ್ತಿನ ಕಾಣಿಕೆ. ಸಿಹಿ ಮುತ್ತ. ಹೌದು. ಹೋಗ್ರಿ, ಇಷ್ಟೊಂದು ವಯಸ್ಸಾಗಿದೆ, ಇನ್ನು ನಿಮ್ಗೆ ಸಿಹಿ ಮುತ್ತ ಬೇಕಾ? ಅಲ್ಲ ಕಣೆ, ಹುಂಚಿ ಗಿಡ ಮುಪ್ಪಾದ ಹುಳಿ ಮುಪ್ಪಾದೀತ. ಆಹಾ, ತುಂಬಾ ರಸಿಕರು. ಹೋಗ್ರಿ, ನಂಗೆ ಸಿಹಿ ಮುತ್ತು ಅಂದ್ರೆ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ನೀ ಬಾರ ನನ್ನ ಸನಿಹಕ್ಕೆ
ರೀ ಬನ್ರಿ, ಒಳಗಡೆ ತಮ್ಮಂದ್ರು ಕಾಯಕತ್ತಿರ್ಬೇಕು, ಎಲ್ಲರೂ ಸೇರಿ ಊಟ ಮಾಡೋಣ. ನಡೆ ಹೋಗೋಣ.